ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 48. ಚಂದ್ರು ಜೊತೆ ತೋಟಕ್ಕೆ ಬಂದಿದ್ದ ಲಕ್ಕಿ ಆಗಷ್ಟೇ ಗೌಡರ ತೋಟಗಳ ನೋಡುತ್ತಾ ತೆಂಗಿನ ತೋಟಕ್ಕೆ ಹೆಜ್ಜೆ ಇಟ್ಟಿದ್ರು ಇಬ್ಬರು. ಅಕ್ಕ, ಯಾರೋ ಬಂದರು ಅಕ್ಕ, ನಾವು ಎಸ್ಕೇಪ್ ಎಂದು ದನಿ ಕೇಳಿದ್ದೆ ಕತ್ತು ತಿರುಗಿಸಿ ನೋಡಿದಲ್ಲಕ್ಕೆ. ಈಗಷ್ಟೇ ತಮ್ಮ ಎದುರು ಸಿಕ್ಕಿದ್ದ ತಂಡದ ಸದಸ್ಯ ಅವನು. ಲೋ ಲೋ ಭುವಿ ಇರೋ ಎಂದು ಮತ್ತೊಂದು ಹೆಣ್ಣಿನ ದನಿ ಕೇಳಿದ್ದೆ ತಲೆ ಎತ್ತಿ ನೋಡಲು ಆಳೆತ್ತರದ ಮಾವಿನ ಮರ ಏರಿದ್ಲು ಊರ್ಮಿಳ. ಹೇ, ಯಾರೋ ಅವರು, ನಿಲ್ರೋ ಎಂದು ಚಂದ್ರು ಕಲ್ಲು ತೆಗೆದುಕೊಂಡು ಓಡಿದ್ರೆ 4 ಜನ ಹುಡುಗರು ಓಡಿದ್ರು ಅಲ್ಲಿಂದ. ಚಂದ್ರು ಅವರ ಹಿಂದೆ ಓಡಿದ. ಅಯ್ಯೋ, ನನ್ ಬಿಟ್ಟು ಹೋಗ್ಬೇಡಿ ಇರೋ ಎಂದು ಹೇಳುತ್ತಾ ತನ್ನ ದಾವಣಿಯಲ್ಲಿ ಸುಮಾರು 10 ಮಾವಿನಕಾಯಿ ಹಿಡಿದುಕೊಂಡು ಕೆಳಗೆ ಇಳಿದವಳು ಮುಂದೆ ಸೊಂಟದ ಮೇಲೆ ಕೈಯಿಟ್ಟು ನೋಡಿದಲಕ್ಕೆ. ಬಜಾರಿ, ಗಂಡು ಬೀರಿ ಅಂತ ಅಷ್ಟೇ ಅಂದುಕೊಂಡಿದ್ದೆ, ಇವಾಗ ಕಳ್ಳಿ ಅಂತ ಗೊತ್ತಾಯ್ತು ಎಂದು ಹೇಳ್ತಾ ಒಬ್ಬೆರಿಸಿ. ಇಲ್ಲ, ನಾನೇನು ಕಳ್ಳಿ ಅಲ್ಲ ಆಯ್ತಾ. ಹೌದು, ನಾನಿಲ್ಲಿ ಹಣ್ಣು ಕೇಳೋಕೆ ಬಂದಿದ್ದೀನಿ, ಆದರೆ ನೀನೇನು ಕಳೆ ಕೇಳೋಕೆ ಬಂದಿದೀಯಾ, ನೀನು ಕಳ್ಳಾನೆ ಎಂದಳು ಮೋತಿ ತಿರುವೆ. ಪಾಪ ಮೇಲಿನಿಂದ ನೋಡಿದವಳಿಗೆ ಚಂದ್ರು ಅಷ್ಟೇ ಕಾಣಿಸಿದ್ದ. ಹಾಂ, ಕಳೆ ಕಿತ್ತರೆ 200 ಜೊತೆ ಕಳ್ಳಿಯನ್ನು ಹಿಡಿದು ಕೊಟ್ಟರೆ 500 ಕೊಡ್ತೀನಿ ಅಂದರು, ಅದಕ್ಕೆ ಬಂದೆ ಎಂದು ಒಂದು ಹೆಜ್ಜೆ ಮುಂದೆ ಇಡಲು. ನೋಡು, ನನಗೆ ಮಾವಿನಕಾಯಿ ಅಂದರೆ ಆಸೆ ಗೊತ್ತಾ, ಅದಕ್ಕೆ ಕದಿಯೋದಕ್ಕೆ ಬಂದೆ. ಆದರೂ ಇದೆಲ್ಲ ನಮ್ಮದೇ ಗೊತ್ತಾ, ಎಷ್ಟು ಬೇಕಿದ್ರೂ ಕೇಳ್ಬೋದು, ಬೇಕಿದ್ರೆ ನೀನೊಂದು ತಗೋ ಎಂದು ದೊಡ್ಡ ಮನಸ್ಸು ಮಾಡಿ ಒಂದು ಚಿಕ್ಕ ಮಾವಿನಕಾಯಿ ತೆಗೆದು ಅವನ ಕೈಗೆ ಇಟ್ಲು. ಯಾರಿಗೂ ಹೇಳಬೇಡ ಎಂದು ಮೆಲ್ಲಗೆ ಅಲ್ಲಿಂದ ಕಾಲು ಕೇಳಲು ನೋಡಿದಾಗ ಅವಳ ಕೈ ಗಟ್ಟಿಯಾಗಿ ಹಿಡಿದ. ಇರೇ ಕಳ್ಳಿ, ಗೌಡರ ಮಗನೇ ಬರ್ತಾನೆ, ಮಾತಾಡುವೆಂತೆ ನಿನ್ನ ಅಣ್ಣನ ಜೊತೆ ಎಂದು ಹೇಳಿ ನಕ್ಕು ಹೇಳಿದ್ದ ಇಬ್ಬರು ಹುಡುಗರ ಕಿವಿ ಹಿಡಿದು ಎಳೆದುಕೊಂಡು ಬಂದ ಚಂದ್ರು. ಅಕ್ಕ ಅಕ್ಕ, ಈ ಅಣ್ಣ ನಮ್ಮನ್ನು ಬಿಡ್ತಾ ಇಲ್ಲ, ನೀನಾದರೂ ಹೇಳಕ್ಕ ಎಂದು ಬೇಡಿಕೊಂಡರು ಇಬ್ಬರು. ಹಾಂ ಅಣ್ಣ, ಬಿಡಿಯವರನ್ನ, ಪಾಪ ಬೇಡ ಅಂದರೂ ನಾನೇ ಆಸೆ ಪಟ್ಟು ಕರೆದುಕೊಂಡು ಬಂದಿದ್ದು, ಬೇಕಿದ್ರೆ ನನ್ನ ಇಲ್ಲಿ ಕಟ್ಟಾಕಿ, ಅವರನ್ನು ಬಿಟ್ಟು ಬಿಡಿ, ಅವರ ಅಪ್ಪ ಅಮ್ಮ ನೋಡಿದರೆ ಬೈತಾರೆ ಎಂದು ಕೇಳಿದ್ಲು ಕಣ್ಣು ಕಿರಿದಾಗಿಸಿ. ಏ ಊರ್ಮಿ, ಎಷ್ಟು ಸರಿ ಹೇಳ್ಬೇಕು ನಿನಗೆ, ಬೇಕಿದ್ರೆ ಅಪ್ಪನ ಬಳಿ ಬಂದು ಕೇಳು ಅಂತ, ಹಣ್ಣಾದ ಮೇಲೆ ಕೊಡ್ತಿದ್ರು ನಿನಗೂ ಹೀಗೆ ಕಾಯಿಯನ್ನೇ ಕೀಳೋದ್ಯಾಕೆ ಎಂದು ಕೇಳಿದ ಚಂದ್ರು ಅವರ ಕಿವಿ ಬಿಟ್ಟು. ಅದು ಆಸೆ ಆಯ್ತಣ್ಣ, ಅದಕ್ಕೆ ಬಂದಿದ್ದಷ್ಟೇ, ಜಾಸ್ತಿ ತಗೊಂಡಿಲ್ಲ, 2 ಅಷ್ಟೇ, ಅದರಲ್ಲೂ ಒಂದು ಇವನು ಕಿತ್ಕೊಂಡಿದ್ದಾನೆ ಸೊಣ್ಕಲ ಎಂದು ಲಕ್ಕಿ ಕಡೆ ಕೈ ತೋರಿಸಿ ಹೇಳಿದಾಗ, ಇಲ್ಲ ಚಂದ್ರು ಅವರೇ, ಬಜಾರಿ ಈ ವೇಲಲ್ಲಿ ತುಂಬ ತುಂಬಿಕೊಂಡಿದ್ದಾಳೆ, ಸುಳ್ಳು ಹೇಳ್ತಾ ಇದ್ದಾಳೆ ಎಂದು ಲಕ್ಕಿ ಹೇಳಿದ. ಆಯ್ತಾಯ್ತು ಊರ್ಮಿ, ಹೋಗು ಮನೆಗೆ ಹೋಗಿ ಹಣ್ಣೆಲ್ಲ ಇಟ್ಟು ನಮ್ಮ ಮನೆಗೆ ಬಾ, ಆಗಲೇ ಬೀಗರು ಎಲ್ಲ ಬಂದಿದ್ದಾರೆ, ಸಂಜೆಗೆ ಅವರಿಗೆಲ್ಲ ತಿಂಡಿ ಮಾಡಬೇಕು, ಅಪ್ಪ ಹೇಳ್ತಾ ಇದ್ರು ನಿನ್ನ ಬಗ್ಗೆ ಎಂದು ಹೇಳಿದೆ. ಏನೋ ಗೌಡ್ರು ನನ್ನ ಕರಿತಾ ಇದ್ದಾರಾ, ಅದನ್ನು ಈಗ ಹೇಳ್ತಾ ಇದೀಯ ಅಣ್ಣ, ಅಯ್ಯೋ ಲೋ, ಇದೆಲ್ಲ ತಗೊಂಡು ನಿಮ್ಮನೇಲಿ ಇಟ್ಕೊಂಡಿರಿ ಆಯ್ತಾ, ನಾನು ಆಮೇಲೆ ಇಸ್ಕೋತೀನಿ, ನನ್ನ ಚಿಕ್ಕಮ್ಮನಿಗೆ ಆಗಲಿ ಅಪ್ಪನಿಗೆ ಆಗಲಿ ತೋರಿಸ್ಬೇಡ ಆಯ್ತಾ ಎಂದು ಹೇಳಿ ಚಂದ್ರು ಕಡೆ ನೋಡಿ, ಅಣ್ಣ ನಾನು ಈಗಲೇ ಹೋಗ್ತೀನಿ ಎಂದು ಹಾಕಿದ್ದ ಲಂಗ ದಾವಣಿ ಚೂರು ಮೇಲೆತ್ತಿ ನವಿಲಿನಂತೆ ಹೆಜ್ಜೆ ಹಾಕುತ್ತಾ ಓಡಿದಾಗ ನಕ್ಕ ಚಂದ್ರು. ಇವಳೊಂದು ಪುಟ್ಟ ಹುಡುಗಿ, ಬನ್ನಿ ನಾವು ಕಾಯಿ ತೆಗೆದುಕೊಳ್ಳೋಣ ಎಂದು ಹೇಳಿ ಮುಂದೆ ನಡೆದಾಗ ಆಗಾಗ ಹಿಂದೆ ತಿರುಗಿ ನವಿಲಿನಂತೆ ಓಡುವ ಹುಡುಗಿಯ ನೋಡುತ್ತಿದ್ದ ಲಕ್ಕೆ. ತುಂಬ ಒಳ್ಳೆ ಹುಡುಗಿ, ಇವತ್ತಿನಿಂದ ಹಬ್ಬ ಮುಗಿಯ ತನಕ ನಮ್ಮ ಮನೆಯಲ್ಲಿ ನಳಪಾಕ ಅವಳದ್ದೆ ಎಂದು ಚಂದ್ರು ಹೇಳ್ತಿದ್ರೆ, ಈಗ ನೋಡಿದ ಮುದ್ದು ಹುಡುಗಿಗೂ ಆವಾಗಲೇ ನೋಡಿದ್ದ ರೌಡಿ ಹುಡುಗಿಗೂ ತಾಳೆ ಹಾಕುತ್ತಿದ್ದ ಲಕ್ಕೆ. ಲಕ್ಕಿ ಚಂದ್ರು ಸೇರಿ ಕಾಯಿ ತೆಗೆದುಕೊಂಡು ಮನೆಗೆ ಬರುವಷ್ಟರಲ್ಲಿ ಅದಾಗಲೇ ಊರ್ಮಿಳ ಬಿಸಿ ಬಿಸಿ ಬಜ್ಜಿ ಜೊತೆ ಚುರುಮುರಿ ಮಾಡಿ ರಾತ್ರಿ ಅಡುಗೆಗೆ ತರಕಾರಿ ಕತ್ತರಿಸುತ್ತಿದ್ಲು. ಊರ್ಮಿಳ, ಚಂದ್ರು ತೋಟದಿಂದ ಬಂದ, 2 ಪ್ಲೇಟಲ್ಲಿ ಬಜ್ಜಿ ಹಾಕಿಕೊಂಡು ಟೀ ತೆಗೆದುಕೊಂಡು ಬಾ ಎಂದು ಗಿರ್ಜಾ ಅವರು ಹೇಳಿದಾಗ ಇತ್ತಲಿನ ದೊಡ್ಡ ಜಾಗದಲ್ಲಿ ಕುಳಿತಿದ್ದವಳು ಎದ್ದು ಬಂದಳು. ಅಣ್ಣ, ನನಗೆ 2 ಎಳನೀರು ಬೇಕು ಅಂತ ಹೇಳಿದ್ದೆ, ನನ್ನ ಪಾಲಿನದು ನನಗೆ ಕೊಟ್ಟು ಬಿಡಿ ಆಯ್ತಾ ಎಂದು ಹೇಳಿದ್ಲು ಜಾನು. ಅವಳ ಮಾತಿಗೆ ತುಟಿ ಅರಳಿಸಿದ ಲಕ್ಕಿ, ಅದಕ್ಕೇನು ಅತ್ತಿಗೆ, ಎಲ್ಲ ನೀವೇ ಇಟ್ಕೊಳ್ಳಿ, ನಿಮಗಿಂತೂ ಇದು ದೊಡ್ಡದಲ್ಲ ನನಗೆ ಅಲ್ವಾ ಚಂದ್ರು ಅವರೇ ಎಂದು ಹೇಳಿದಾಗ ಚಂದ್ರು ತಲೆ ಆಡಿಸಿದ. ಅಷ್ಟರಲ್ಲಿ ಓಡಿ ಬಂದಳು ಚಿನ್ಕುಳ್ಳೆ. ಚಂದ್ರು ಅಣ್ಣ, ಬಿಸಿ ಬಿಸಿ ಬಜ್ಜಿ, ನಿನಗೆ ಇಷ್ಟ ಅಂತ ಹೀರೆಕಾಯಿ ಹಾಕಿದ್ದೀನಿ, ಯಾರಿಗೂ ಕೊಟ್ಟಿಲ್ಲ ಗೊತ್ತಾ ಎಂದು ಮೆಲ್ಲಗೆ ಹೇಳಿ 1 ಪ್ಲೇಟ್ ಅವನಿಗೆ ಕೊಟ್ಟು ಇನ್ನೊಂದು ಯಾರಿಗೆ ಎಂದು ತಿರುಗಲು ಅವಳನ್ನೇ ಕೆಕ್ಕರಿಸಿ ನೋಡುತ್ತಾ ಇದ್ದ ಲಕ್ಕಿ ನೋಡಿದ್ದ ಉಗುಳು ನುಂಗಿದ ಊರ್ಮಿಳ, ಇವರಿಗಾ ಎಂದು ಮೆಲ್ಲಗೆ ಅವನತ್ತ ಪ್ಲೇಟ್ ಚಾಚಿದ್ಲು. ಅವರ ಕಣ್ಣು ಮಾತುಗಳು ನೋಡುತ್ತಿದ್ದ ರಾಮ್ ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ರೆ, ನಮ್ಮ ತರಲೆ ಜಾನು ಸುಮ್ಮನೆ ಇರಬೇಕಲ್ಲ. ಇಲ್ಲ ಊರು, ಅವನು ಎಣ್ಣೆ ಐಟಮ್ ಎಲ್ಲ ತಿನ್ನೋದಿಲ್ಲ, ಮುಂದಿನ ವರ್ಷ ಮದುವೆ ಮಾಡಬೇಕು, ಅದಕ್ಕಾಗಿ ಅವನು ಡಯಟಲ್ಲಿದ್ದಾನೆ ಎಂದು ಹೇಳಿದ್ಲು ಜಾನು ಅವನು ಕೈ ಚಾಚುವ ಮೊದಲೇ. ಅತ್ತಿಗೆಯ ಕಡೆಗೆ ಪೆಚ್ಚಾಗಿ ನೋಡಿದ ಲಕ್ಕಿ, ಯಾಕೆಂದರೆ ಅವ ಎಂದಿಗೂ ಬಾಯಿ ಕಟ್ಟಿಲ್ಲ. ರಾಮ್ ಮಾತ್ರ ಡಯಟ್, ಶಿಸ್ತು, ವರ್ಕೌಟ್ ಎಂದಿದ್ದರೆ ಬಾಯಿ ಚಪಲ ಹೆಚ್ಚು ಇವನಿಗೆ, ಅದರಲ್ಲೂ ಬೋಂಡ ಎಂದರೆ 2 ಹೊಟ್ಟೆ, ಅದನ್ನೇ ಬೇಡ ಅಂದು ಬಿಟ್ಲಲ್ಲ. ಓ ಹೌದಾ, ಸರಿ ಬಿಡಿ, ಹಾಗಿದ್ರೆ ನೀವು ಕಾಫಿ ಟೀ ಏನು ಕುಡಿಯಲ್ಲ ಅನ್ಸುತ್ತೆ, ಯಾಕೆಂದರೆ ಅದರಲ್ಲಿ ಸಕ್ಕರೆ ಇರುತ್ತೆ ಅಲ್ವಾ ಎಂದು ತಾನೇ ಮುಂದಾಗಿ ಹೇಳಿ ಕಣ್ಣು ಮಿಟುಕಿಸಿದ ಊರ್ಮಿಳ ವಾಪಸ್ ಅದನ್ನು ತೆಗೆದುಕೊಂಡು ನಡೆದ್ಲು.
ಅತ್ತಿಗೆ ನೀವಿದ್ದೀರಾ ನೋಡಿ ಎಂದು ಮೂತಿ ಉಬ್ಬಿಸಿದ್ದೆ ಅವಳ ಕೈಯಲ್ಲಿದ್ದ ತಟ್ಟೆ ಅವನತ್ತ ಚಾಚಿ, ಇದು ತಿನ್ನು, ನಾನು ತಿನ್ನುವ ಹಾಗಿಲ್ಲ, ಮತ್ತೆ ನನಗೆ ಎಳನೀರು ಓಪನ್ ಮಾಡಿಕೊಡು ಎಂದು ಕೇಳಿದ್ಲು ಜಾನು. ಅವಳ ರೀತಿಗೆ ನಕ್ಕು ಚಂದ್ರುವೆ ಮೊದಲಾಗಿ 2 ಕಾಯಿ ಕೊಚ್ಚಿದ. ಚಂದ್ರು, ಎಲ್ಲರಿಗೂ ಆಗಿ ಮಿಕ್ಕಿದ್ರೆ ಆ ಹುಡುಗಿಗೂ ಕೊಡು, ಆಗಲಿಂದ ಒಲೆ ಮುಂದೆ ಇದೆ, ತುಂಬ ಬಿಸಿಲು ಜಾಸ್ತಿ ಎಂದು ಹೇಳಿದ್ರು ಗಿರಿಜಾ. ಅಂತೆ ಮೊದಲು ಮನೆಯವರಿಗೆಲ್ಲ ಕೊಟ್ಟು ಒಂದೇ ಒಂದು ಕಾಯಿ ಮಿಕ್ಕಿತ್ತು. ಅದನ್ನು ಸಹ ಕೊಚ್ಚಿ, ಊರ್ಮಿ ಬಾ ಇಲ್ಲಿ ನೀರು ಕುಡಿದು ಹೋಗು ಎಂದು ಹೇಳಿದಾಗ ಆಸೆಯಿಂದ ಓಡಿ ಬಂದಳು ಊರ್ಮಿಳಾ. ತಗೋ ನೀರು ಕುಡಿದು ಅಡುಗೆ ಮಾಡು ಎಂದು ಕಾಯಿ ಅವಳತ್ತ ಚಾಚಲು ಆಸೆಯಿಂದ ಊರ್ಮಿಳಾ ಅದನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಅದನ್ನು ತನ್ನ ಕೈಗೆ ತೆಗೆದುಕೊಂಡಲಕ್ಕೆ, ಅತಿಗೆ ನೀವು 2 ಕಾಯಿ ಕೇಳಿದ್ರಿ ಅಲ್ವಾ, ತಗೊಳ್ಳಿ ಇದು ಕುಡಿದು ಬಿಡಿ ಎಂದು ಅದನ್ನು ಜಾನುವಿನತ್ತ ಚಾಚಿದ. ಒಮ್ಮೆಲೆ ಮಂಕಾದ ಊರ್ಮಿಳಾನ ನೋಡಿದ ಜಾನು, ಪರವಾಗಿಲ್ಲ ಲಕ್ಕಿ, ಅವಳಿಗೆ ಕೊಡು, ನನಗೆ ಹೊಟ್ಟೆ ತುಂಬಿತು ಎಂದು ಹೇಳಿದಾಗ ಸುತ್ತ ನೋಡಿ ಅಲ್ಲಿ ನಿಂತು ಎಲ್ಲ ಕಸ ಎತ್ತುತ್ತಿದ್ದ ವಿನಯ್ ಕೈಗೆ ತೆಂಗಿನಕಾಯಿ ಕೊಟ್ಟು, ತಗೋ ನೀನು ಕುಡಿ, ಬೆಳಗ್ಗೆಯಿಂದ ನಮ್ಮ ಜೊತೆ ಕೆಲಸ ಮಾಡಿದೀಯಾ, ಅವಳಿಗೆ ಬೇಕಿದ್ರೆ ಯಾರಾದರೂ ತೋಟಕ್ಕೆ ಹೋಗಿ ಕದ್ದು ಕುಡಿತಾಳೆ, ಇವೆಲ್ಲ ಚೆನ್ನಾಗಿ ಹೋಗುತ್ತೋ ಅವಳಿಗೆ, ಕಳ್ಳಿ ಅಲ್ವಾ ಎಂದು ವ್ಯಂಗ್ಯ ಮಾಡಿದಾಗ ಅದೇಕೋ ಕಣ್ಣು ತುಂಬಿ ಬಂದಿತ್ತು ಅವಳಿಗೆ. ಎಲ್ಲರೆದುರು ತನಗೆ ಬರಬೇಕಿದ್ದ ಕಾಯಿ ಬೇರೊಬ್ಬರಿಗೆ ಕೊಟ್ಟಿದ್ದಲ್ಲದೆ ತನ್ನ ಅಷ್ಟು ಜನರೆದುರು ಕಳ್ಳಿ ಅಂದುಬಿಟ್ನಲ್ಲ. ಅಮ್ಮ, ಒಲೆ ಮೇಲೆ ಅನ್ನಕ್ಕೆ ನೀರು ಇಟ್ಟಿದ್ದೆ ಎಂದು ಗಿರಿಜಾ ಅವರ ನೋಡಿ ಹೇಳಿ ಅಲ್ಲಿಂದ ಹೊರಟವಳ ನೋಡಿ ಎಲ್ಲರಿಗೂ ಅವಳ ಬೇಸರದ ಅರಿವಾಗಿತ್ತು. ಅವಳ ದನಿಯಲ್ಲಿ ನಡುಕ ಇತ್ತಲ್ಲ. ಜಾನು ಸಹ ಅವಳ ಕಣ್ಣಿನಲ್ಲಿ ಸಂಗ್ರಹ ಆಗಿದ್ದ ನೀರು ನೋಡಿ ಮರುಕಪಟ್ಲು. ಸ್ವಲ್ಪ ಸಮಯದ ಹಿಂದಷ್ಟೇ ಗೌಡರು ಅವಳ ಬಗ್ಗೆ ಎಲ್ಲ ಹೇಳಿದ್ರಲ್ಲ. ಎಲ್ಲರದ್ದು ತಿನ್ನೋದು ಆಗಿದ್ರೆ ಸ್ವಲ್ಪ ಹೊತ್ತು ಹಾಗೆ ಊರಿನ ದೇವಸ್ಥಾನ ನೋಡಿ ಬನ್ನಿ, ಮತ್ತೆ ಜಾತ್ರೆ ದಿನವೇ ಅಲ್ಲಿಗೆ ಹೋಗೋದು, ತೇರಿನ ಕೆಲಸ ನಡೀತಿದೆ, ನೋಡೋಕೆ ಚಂದ ಎಂದು ಹೇಳುತ್ತಾ ಬಂದರು ಗೌಡ್ರು. ಊರಿನ ಮುಖ್ಯಸ್ಥ ಆದ್ರಿಂದ ಅವರಿಗೆ ಹೆಚ್ಚೇ ಕೆಲಸ ಇತ್ತು ಆಚೆ. ಊರ್ಮಿ, ಅವರು ಬಂದರು, ಅವರಿಗೂ ಟೀ ಕೊಡಮ್ಮ ಎಂದು ಗಿರಿಜಾ ಅವರು ಕೂಗಿದ್ರು. ಅವಳ ಸಪ್ಪೆ ಮುಖ ನೋಡಿ ತಳಮಳಗೊಂಡಿದ್ದಲ್ಲಕ್ಕಿ ಅವಳ ನೋಡೋಕಾದ್ರೆ ಊರ್ಮಿಳ ಬಂದು ಬಿಟ್ಟಿದ್ದಾಳ, ಒಳ್ಳೆಯದು, ನನಗೇನು ಬೇಡ ಎಂದು ಗೌಡ್ರು ಹೇಳಿದಾಗ ಕಣ್ಣರಿಸಿಕೊಂಡು ಮೇಲೆ ಎದ್ದವಳು ಹಾಗೆ ಕುಳಿತಳು. ಮತ್ತೆ, ವಿಶಾಲ, ಒಂದು ತಂಬಿಗೆ ನೀರು ಕೊಡು ಸಾಕು, ಬೇಗ ಹೊರಡಿ, ಇಲ್ಲ ಸುಸ್ತಾಗುತ್ತೆ ಅಂದರೆ ಮನೆಯಲ್ಲೇ ಇರಿ ಎಂದು ಗೌಡರು ಹೇಳಿದಾಗ ಎಲ್ಲ ತಲೆ ಆಡಿಸಿ ಹೊರಡಲು ಒಪ್ಪಿದ್ರು. ಲಕ್ಕಿಗೆ ತಳಮಳ, ಬಜಾರಿ ಕಣ್ಣಲ್ಲಿ ನೀರು ನೋಡಿದ್ನಲ್ಲ, ಹೇಗಾದರೂ ಮಾಡಿ ಅವಳ ನೋಡಬೇಕು ಅನಿಸಿತು ಅವನಿಗೆ. ಅಮ್ಮ, ಇಲ್ಲಿ ದನದ ಕೊಟ್ಟಿಗೆ ಎಲ್ಲಿದೆ, ನಿಮ್ಮ ಮನೇಲಿ ಈ ವಿನಯನ ಬಿಟ್ಟು ಎಷ್ಟು ದನ ಇವೆ ಲೆಕ್ಕ ಹಾಕ್ತೀನಿ ಎಂದು ಪೆಚ್ಚು ಪೆಚ್ಚಾಗಿ ಹೇಳಿದಾಗ ಎಲ್ಲ ನಕ್ಕು ಬಿಟ್ರು. ವಿನಯ, ಕರೆದುಕೊಂಡು ಹೋಗು, ಹುಷಾರು, ಎತ್ತು ತಿವಿದು ಬಿಟ್ಟಾವು ಎಂದು ಗೌಡರು ನಕ್ಕರೆ ರಾಮ್ ಜಾನು ಮುಖ ನೋಡಿಕೊಂಡು ನಕ್ರು. ಅವರಿಗೆ ಕಾರಣ ಗೊತ್ತಿದ್ದೇ ಇದೆಯಲ್ಲ. ವಿನಯ್ ಜೊತೆ ಆಚೆ ಬಂದಾಗ ವಿಶಾಲವಾದ ದನದ ಕೊಟ್ಟಿಗೆ ಇತ್ತು. ಅದಕ್ಕೆ ಅಂಟಿಕೊಂಡಂತೆ ಇದ್ದ ದೊಡ್ಡ ಜಾಗದಲ್ಲಿ ದೊಡ್ಡ ಕಲ್ಲು ಇಟ್ಟು ಒಲೆ ಮಾಡಿದ್ರು. ದೊಡ್ಡ ದೊಡ್ಡ ಪಾತ್ರೆ ಸುತ್ತಲೂ ಇಟ್ಟುಕೊಂಡು ನೆಲದ ಮೇಲೆ ಹಾಸಿಗೆ ಹಾಸಿ ಕುಳಿತು ತರಕಾರಿ ಹೆಚ್ಚುತ್ತಿದ್ದವಳ ಲಕ್ಷ್ಯ ಇಲ್ಲಿರಲೇ ಇಲ್ಲ. ಸೂರ್ಯ ಆಗಷ್ಟೇ ಸರಿದು ಹೋಗುತ್ತಿದ್ದ ಕಾರಣ ಬಿಸಿಲು ಸ್ವಲ್ಪ ಕಡಿಮೆ ಆಗಿತ್ತು. ವಿನಯ, ನೀನು ಹೋಗು ಎಂದು ಹೇಳಿ ಅವಳ ಬಳಿ ಬಂದು ನಿಂತಲಕ್ಕೆ. ಅವನ ಕಾಳುಗಳು ಕಂಡದ್ದೇ ಪಟ್ಟನೆ ಕಣ್ಣೀರು ತೊಳೆದುಕೊಂಡು ತಲೆ ಎತ್ತಿ ನೋಡಿದವಳಿಗೆ ಲಕ್ಕಿ ಕಾಣಿಸಿದ್ದೆ ಅವನ ಮಾತುಗಳು ನೆನಪಾಗಿ ಮತ್ತೆ ದುಃಖದ ಘಟ ಹೊಡೆದಿತ್ತು. ನಾನೇನು ಕಳ್ಳಿಯಲ್ಲ ಎಂದು ಬೀಕುತ್ತಾ ಹೇಳಿದವಳ ರೀತಿಗೆ ಅವನ ಮನಸ್ಸು ತುಂಬಿ ಬಂದಿತ್ತು. ನಾನು ಎಲ್ಲರ ಬಳಿ ಹಾಗೆ ತಗೊಂಡು ತಿನ್ನೋದಿಲ್ಲ, ಗೌಡ್ರು ಅಂದರೆ ಏನೋ ಪ್ರೀತಿ, ಅದಕ್ಕೆ ಅಲ್ಲಿ ತಗೊಂಡಿದ್ದಷ್ಟೆ ಎಂದು ಹೇಳುತ್ತಾ ಬಿಕ್ಕಿದವಳ ನೋಡಿ ಅಯ್ಯೋ ಅನಿಸಿತ್ತು ಅವನಿಗೆ. ಆಯಿತು, ಅದಕ್ಕೆ ಆ ಕಣ್ಣಲ್ಲಿ ಗಂಗಾ ಕಾವೇರಿ ಸುರಿಸ್ತೀಯ, ಗೌಡರ ತೋಟದಲ್ಲೇ ನಾಳೆ ತೆಂಗಿನಕಾಯಿ ಕಿತ್ಕೋ ಅಷ್ಟೆ ಎಂದು ಅವಳ ನೋಡಿ ಹುಬ್ಬಾರಿಸಿ, ನನಗೆ ತೆಂಗಿನ ಮರ ಹತ್ತೋಕೆ ಬಂದಿದ್ರೆ ತಗೋತಿದ್ದೆ, ಎಳನೀರು ಅಂದರೆ ನನಗೆ ಇಷ್ಟ ಗೊತ್ತಾ ಎಂದು ತುಟಿ ಉಬ್ಬಿಸಿ ಹೇಳಿದಾಗ, ಸರಿ ಕಣ್ಣರ್ಸ್ಕೊ ಹತ್ತಿದ್ದಾಗಿದ್ರೆ ಎಂದು ಹೇಳಿದಾಗ ಮೆಣಸಿನಕಾಯಿ ಹೆಚ್ಚುತ್ತಿದ್ದದು ಮರೆತೆ ಅದೇ ಕೈಯಲ್ಲಿ ಕಣ್ಣರಿಸಿಕೊಂಡು ಬಿಟ್ಲು. ಅಯ್ಯೋ, ಹಾ ಉರಿ ಎಂದು ಒಂದು ಕಣ್ಣು ಮುಚ್ಚಿ ಕೂಗಿದವಳು ನೋಡಿ, ಮತ್ತೇನೇ ಆಯಿತು ನಿನಗೆ ಎಂದು ಹುಬ್ಬು ಕೂಡಿಸಿ ಸುತ್ತಮುತ್ತ ನೋಡಿದ, ಯಾರಾದರೂ ಬಂದು ಬಿಟ್ಟಾರು ಎಂದು. ಮೆಣಸಿನಕಾಯಿ ಮುಟ್ಟಿತು, ಅದೇ ಕೈಯಲ್ಲಿ ಕಣ್ಣು ಮುಟ್ಕೊಂಡು ಬಿಟ್ಟೆ, ಉರಿತಾ ಇದ್ದ ಎಂದು ಹೇಳಿ ಮೇಲೆದ್ದವಳ ನೋಡಿ, ಸರಿ ಕುಣಿಬೇಡ, ಹಾಗೇ ಇರು ಎಂದು ಹೇಳಿದವನ ಮೆಲ್ಲಗೆ ಅವಳ ಬಳಿ ಬಂದು ಅವಳ ಮೊಗವ ಬೊಗಸೆಯಲ್ಲಿ ಹಿಡಿದ. ತೀರಾ ಹತ್ತಿರದಿಂದ ನೋಡಿದ ಅವಳ ರೂಪ ಅವನ ಮನವನ್ನು ಕ್ಷಣ ಕದಲಿಸಿತ್ತು. ಮೊಡವೆ ಎಳೆದ ಆ ಮುಖ ಅವನ ಮೋಡಿ ಮಾಡಿತ್ತು. ಅಯ್ಯೋ ಸೊಣಕಲ, ಏನು ಮಾಡ್ತಿದೀಯ, ನನ್ನ ಕಣ್ಣು ಎಂದು ಹೇಳಿದಾಗ ವಾಸ್ತವಕ್ಕೆ ಬಂದು, 1 ನಿಮಿಷ ಇರೆ, ಕಣ್ಣು ಉಜ್ಬೇಡ ಎಂದು ಹೇಳಿ ಮೆಲ್ಲಗೆ ಅವಳ ಕಣ್ಣಿಗೆ ಗಾಳಿ ಊದಿದ. ಅವನ ಬಿಸಿ ಉಸಿರು ತಾಗಿ ಏನೂ ಆಗಿತ್ತು ಬಜಾರಿಗೆ. ಅವನ ಸ್ಪರ್ಶಕ್ಕೆ ಹಿತವಾದ ಅನುಭವ. ಉರಿ ಹೋಯ್ತಾ ಎಂದು ಕೇಳಿದಾಗ ತಲೆ ಆಡಿಸಿದ್ಲು. ಯಾವುದೋ ಮೋಡಿ ಆಗಿತ್ತೋ ಇಬ್ಬರಿಗೂ. ಹಾಗೆ ಇದ್ದಾರೆ ಇಬ್ಬರು. ಮಾಮ, ಊರು ಅತ್ತೆಗೆ ಏನೋ ಕೊಡ್ತು ಎಂದು ದನಿ ಹೇಳಿದಾಗ ಇಬ್ಬರು ತಡಬಡಿಸಿ ಹಿಂದೆ ಸರಿದ್ರು. ನೋಡಿದರೆ ಗೌಡರ ಮೊಮ್ಮಗಳು. ಹೊಸ ಮಾಮ ಊರು ಅತ್ತೆಗೆ ಏನೋ ಮಾಡ್ತಾ ಇದ್ದಾರೆ ಎಂದು ಕೂಗುತ್ತಾ ಒಳಗೆ ಓಡಿ ಹೋದಾಗ ಲಕ್ಕಿ ಅವಳ ಹಿಂದೆ ಓಡಿದ್ರೆ ದಾವಣಿಯ ತುದಿ ಹಿಡಿದು ನಾಚಿಕೊಳ್ಳತೊಡಗಿದ್ಲು ಊರ್ಮಿಳಾ. ಬಜಾರಿ ಹುಡುಗಿಗೆ ನಾಚಿಕೆ ಆಗಿತ್ತು. ರಾಮಮ್ಮ
ಹೊಸ ಮಾಮ ಇದೆ ಅಲ್ಲ, ಊರು ಅತ್ತೆ ಮುಖದ ಬಳಿ ಏನೋ ಮಾಡ್ದಿತ್ತು ಎಂದು ಹೇಳಿಯೇ ಬಿಟ್ಟಳು. ಎಲ್ಲರೂ ಕುಳಿತ ಜಾಗಕ್ಕೆ ಬಂದು, ಓ, ದನಗಳ ಕಾಯೋದಕ್ಕೆ ಹೋಗಿದ್ದ ನಮ್ಮ ಲಕ್ಷ್ಮಣ ಊರನ್ನೇ ಕಾಯ್ತಿದ್ದ ಅನ್ಸುತ್ತೆ ಎಂದು ನಕ್ಕಳು ಜಾನು. ಅತ್ತಿಗೆ, ಚಿಕ್ಕ ಹುಡುಗಿ ಅವಳ ಮಾತು ಕೇಳಿ ನೀವು ನನ್ನ ಮೇಲೆ ಅನುಮಾನ ಪಡೋದಾ ಎಂದು ಹಲ್ಲು ಕಿರಿಯುತ್ತಾ ಬಂದಲಕ್ಕೆ. ಹೌದಾ ದೊಡ್ಡ ಮನುಷ್ಯ, ಹಾಗಿದ್ರೆ ಏನು ಮಾಡ್ತಿದ್ದ ಅಂತ ನೀನೇ ನಿನ್ನ ಬಾಯಾರೆ ಹೇಳಪ್ಪ ಎಂದು ರಾಮ್ ಸಹ ಕಾಲು ಎಳೆಯಲು, ಅಣ್ಣ, ಅವಳು ಕಣ್ಣಿನಲ್ಲಿ ಏನೋ ಬೀಳಿಸ್ಕೊಂಡಿದ್ಲು ಎಂದು ಹೇಳುವ ಮೊದಲೇ ಅದನ್ನು ಇವನು ತೆಗಿತಾ ಇದ್ದ ಅಷ್ಟೇ ಅಣ್ಣ ಎಂದು ದನಿ ಹೇಳಿದಾಗ ಅವಳನ್ನೇ ಕೆಕ್ಕರಿಸಿ ನೋಡಿ, ಹಾಳಾಗಿದ್ದೀಯ ನೀನು ಎಂದು ತುಟಿ ಉಬ್ಬಿಸಿ ನುಡಿದ. ಹೌದೌದು, ಅಂತೂ ಇಂತೂ ನಮ್ಲಕ್ಕೆ ಊರಲ್ಲಿ ಕಳೆದು ಹೋದ ಎಂದು ಹಬಿ ಹೇಳಿದಾಗ ಹಿಂದಲೇ ಕೆರೆದುಕೊಂಡು, ಈ ವಿನಯನಿಗೆ ಇಲ್ಲೇ ಇರುವ ಅಂದಿದ್ದ, ಎಲ್ಲಿ ಹೋದ ಎಂದು ಹೇಳುತ್ತಾ ಅಲ್ಲಿಂದ ತಪ್ಪಿಸಿಕೊಂಡ ಲಕ್ಕಿ ನೋಡಿ ನಕ್ಕರು ಎಲ್ಲ. ಸರಿ, ಎಲ್ಲ ಹೊರಡೋಣ, ಸುತ್ತಮುತ್ತ ನೋಡಿಕೊಂಡು ದೇವಸ್ಥಾನ ಹಾಗೆ ನೋಡಿ ಬರೋಣ ಎಂದು ಹೇಳುತ್ತಾ ಮೇಲೆದ್ದರು ಎಲ್ಲ. ಜಾನು, ಹುಷಾರು, ಆಚೆ ಇರು, 1 ನಿಮಿಷ ಬಂದೆ ಎಂದು ಹೇಳಿದ ರಾಮ್ ಚಂದ್ರು ಅವರ ಕೈ ಹಿಡಿದು ಬದಿಗೆ ಕರೆದುಕೊಂಡು ಹೋದ. ಸುಮಾರು 2 ನಿಮಿಷ ಏನೇನೋ ಮಾತನಾಡಿದ ರಾಮ್ ಮೊಗದಲ್ಲಿ ನಗು, ಏನನ್ನೋ ಸಾಧಿಸಿದ ನಗು. ಸರಿ, ನಡೀರಿ ಎಲ್ಲ ಎಂದು ಹೇಳುತ್ತಾ ಎಲ್ಲರೂ ಒಟ್ಟಾಗಿ ಊರು ಸುತ್ತಲೂ ನಡೆದರು. ಹಾಗೆ ಇತ್ತಲಲ್ಲಿ ನಾಚುತ್ತಾ ಇದ್ದ ಊರ್ಮಿಳಾಗೆ ಏನೋ ನೆನಪಾಗಿದ್ದೆ. ಅಯ್ಯೋ ದಡ್ಡಿ, ಅವರು ಸಿಟಿಯವರು, ಶ್ರೀಮಂತರು, ಏನೋ ಒಂದು ಬಾರಿ ನಿನ್ನ ಜೊತೆ ಚೆನ್ನಾಗಿ ನೋಡಿದುಕೊಂಡಿದ್ದಕ್ಕೆ ಏನೇನೋ ಅಂದ್ಕೊಳ್ಳಬೇಡ, ಆವಾಗಲೇ ಎಲ್ಲರ ಎದುರು ಬೈದಿದ್ದು ಗೊತ್ತಿದೆ ಅಲ್ವ ನಿನಗೆ ಎಂದು ತನ್ನ ತಲೆಗೆ ತಾನೇ ಮೊಟಕಿಕೊಂಡು ಅಡುಗೆ ಕಡೆಗೆ ಗಮನ ಕೊಟ್ಟಳು. ಎಲ್ಲರೂ ಒಂದು ಬಾರಿ ಊರು ಸುತ್ತಿ ಮರಳಿದರು. ಲಕ್ಕಿ ಮಾತ್ರ ಬಂದಿರಲಿಲ್ಲ. ಆದರೆ ಹಿತ್ತಲು ಬಾಗಿಲಿನಿಂದ ಮೆಲ್ಲಗೆ ಬಂದ ಅವಳ ಬಳಿ ಸಾಂಬಾರ್ ಸಿಹಿ ಎಲ್ಲ ಮಾಡಿ ಕೊನೆಗೆ ಎಲ್ಲವನ್ನು ಟೇಸ್ಟ್ ಮಾಡುತ್ತಿದ್ದ ಊರ್ಮಿ ನೋಡಿ ಮೆಲ್ಲಗೆ ಅವಳತ್ತ ಬಂದು, ಹೇ ಬಜಾರಿ, ನಮಗೆ ಬಡಿಸೋದಕ್ಕೆ ಮೊದಲು ನೀನು ಎಂಜಲು ಮಾಡ್ತಾ ಇದೀಯಾ ಎಂದ ಹುಬ್ಬೇರಿಸಿ. ಇಲ್ಲ, ರುಚಿ ನೋಡ್ತಿದ್ದೆ ಎಲ್ಲ ಸರಿ ಇದೆಯಾ ಅಂತ ಎಂದು ತಲೆ ತಗ್ಗಿಸಿ ಹೇಳಿದವಳ ನೋಡಿ, ತಗೋ, ಆವಾಗಲೇ ಕಿತ್ತುಕೊಂಡಿದ್ನಲ್ಲ ಅದಕ್ಕೆ ಎಂದು ಅವಳತ್ತ ಎಳನೀರು ಚಾಚಲು, ನನ್ಗಾ ಎಂದು ಕಣ್ಣರಳಿಸಿದ್ಲು ಊರ್ಮಿಳಾ. ಇಲ್ಲ, ಅಲ್ಲಿರೋ ಕೋಣಕ್ಕೆ ನಿನಗೆ ಅಂತಾನೆ ತರಿಸಿದ್ದು, ತಗೋ ಎಂದು ಅವಳತ್ತ ಚಾಚಿದಾಗ ಖುಷಿಯಿಂದ ತೆಗೆದುಕೊಂಡು ಬಾಯಿಗೆ ಹಿಟ್ಟವಳ ಬೇಸರ ಎಲ್ಲ ಕ್ಷಣದಲ್ಲಿ ಮರೆಯಾಗಿತ್ತು. ಪೂರ್ತಿ ಕಾಯಿ ನೀರು ಖಾಲಿ ಆಗುವವರೆಗೂ ಬಿಡದೆ ಕುಡಿದವಳು ಒಂದು ಚೂರು ಸಹ ಮೈ ಮೇಲೆ ಚೆಲ್ಲಿಕೊಳ್ಳಲಿಲ್ಲ. ಈಗ ಸಮಾಧಾನ ಆಯ್ತಾ? ನೀನು ನನ್ನ ಕಾಡಿದೆ ಅಂತ ನಾನು ನಿನಗೆ ಒಂದು ಮಾತು ಹೇಳಿದ್ರೆ ಹಂಗೆ ಓಡಿ ಬರುವುದಾ? ಬಜಾರಿ ತರವೇರು ಎಂದು ಅವಳ ನಡೆದಾಗ ಅವನು ಹೋದ ದಾರಿ ನೋಡುತ್ತಿದ್ದ ಊರ್ಮಿಳಾ ಮನದಲ್ಲಿ ಚಿಟ್ಟೆಗಳು ಹಾರಾಡುತ್ತಿದ್ವು. ಅಂತೂ ಎಳನೀರು ಕೊಟ್ಟು ಊರ್ಮಿಯ ಸಮಾಧಾನ ಮಾಡಿದ್ದ ಲಕ್ಕಿ. ಜೊತೆಗೆ ಮನೆಯವರೆಲ್ಲ ಸೇರಿ ಅವರನ್ನು ಒಂದು ಮಾಡುವ ಪಣ ತೊಟ್ಟಿದ್ರು. ಊರ್ಮಿ, ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡು ಎಂದು ಗಿರಿಜಾ ಹೇಳಿದಾಗ ತಲೆ ಆಡಿಸಿದ ಹುಡುಗಿ ಬೇಗ ಬೇಗ ಬಾಳೆ ಎಲೆ ತಂದು ಹಾಲಲ್ಲಿ ಇಟ್ಟು, ಎಲ್ಲರೂ ಕುಳಿತುಕೊಳ್ಳಿ ಎಂದಳು ನಗುತ್ತಾ. ಲಕ್ಕಿ ಸುಮ್ಮನೆ ಅವಳ ನೋಡುತ್ತಿದ್ದ. ಊರ್ಮಿಳಾ, ನಿನ್ನೊಬ್ಬಳಿಗೆ ಕಷ್ಟ ಆಗುತ್ತೆ, ನಾನು ಜೊತೆಗೆ ಬಡಿಸ್ತೀನಿ ಎಂದು ಜಾನು ಹೇಳಲು ಅವಳ ಕೈ ಹಿಡಿದು, ಎಲ್ಲಾದರೂ ಉಂಟೆ ಅಕ್ಕ, ನಿಮ್ಮ ಹೊಟ್ಟೆಯಲ್ಲಿ ಮುದ್ದು ಕಂದಮ್ಮ ಇದ್ದಾವೆ, ನಿಮ್ಮ ಕೈಲಿ ಕೆಲಸ ಮಾಡಿಸಿಬಿಟ್ರೆ ಅವರು ನನಗೆ ಬೈಯೋದಲ್ಲದೆ ರಾಮ್ ಸರ್ ನನ್ನ ಚಟ್ನಿ ಮಾಡಿಬಿಡ್ತಾರೆ ಎಂದು ರಾಮ್ ಕಡೆ ನೋಡಲು, ಚಟ್ನಿ ಬೇಡ, ಸಾಂಬಾರು ಮಾಡ್ತೀನಿ ಎಂದ ಗಂಭೀರ ವದನದಲ್ಲಿ. ನೋಡಿ ಸರ್, ಚಟ್ನಿ ಮಾಡೋಲ್ಲ ಅಂತೆ, ಆದರೆ ಅಲ್ಲಿದ್ದಾನೆ ಅಲ್ಲ ಆ ಸೊಣಕಲ, ನನ್ನ ರುಬ್ಬಿ ಬಿಡ್ತಾನೆ, ನೀವು ಕೂತ್ಕೊಳ್ಳಿ ಎಂದು ನಕ್ಕು, ನನಗೆ ಅಭ್ಯಾಸ ಇದೆ ಎಂದು ಹೇಳಿ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ಲು. ಯಾರು ಏನೇನು ಕೇಳುತ್ತಾರೋ ಎಲ್ಲರಿಗೂ ನಗುತ್ತಾ ಊಟಕ್ಕೆ ಹಾಕುತ್ತಿದ್ದವಳು ಲಕ್ಕಿ ಬಳಿ ಬಂದು ಬೇಕೆಂದೇ ತುಸು ಹೆಚ್ಚೆ ಹಾಕುತ್ತಾ, ಇಷ್ಟಿಷ್ಟೇ ತಿಂದು ಕಡ್ಡಿ ಥರ ಇರಬೇಡ, ಒಂಚೂರು ಬಾಯಿ ಆಡಿಸು ಎಂದು ಅವನ ಎಲೆ ತುಂಬಿಸಿ ಬಿಟ್ಲು. ಧನಿ, ನೋಡಿ ಕಲ್ತ್ಕೊ ಹೇಗೆ ನಮ್ಮ ಹತ್ತಿರದವರ ಹೊಟ್ಟೆ ತುಂಬಿಸಬೇಕು ಅಂತ. ಲಕ್ಕಿ ಎಲೆ ನೋಡು, ನಮ್ಮ ಎಲೆ ನೋಡು ಎಂದು ಅವಿ ಬೇಕೆಂದೇ ಕಾಡಿದ ಧನಿಯ. ಹೌದೌದು, ನಮಗೆ ಮತ್ತೊಂದು ರೌಂಡ್ ತಿನ್ನೋಕೆ ಇಲ್ಲ ಅನ್ಸುತ್ತೆ, ಏನು ಮಾಡೋದು, ಲಕ್ಕಿ ಚೆನ್ನಾಗಿರಲಿ ಬಿಡಿ ಎಂದು ಅವಳು ಅಣ್ಣನ ಕಾಲೆಳೆದು ನಕ್ಕಳು. ಊರ್ಮಿಳಾ, ನೀನು ನಮ್ಮ ಜೊತೆಗೆ ಕುಳಿತುಕೋ ಎಂದು ಭೂಮಿಯವರು ಕರೆದಾಗ ತಲೆ ಅಡ್ಡಡ್ಡ ಆಡಿಸಿದವಳು, ಇಲ್ಲ ಅಮ್ಮ, ನಾನು ಆಮೇಲೆ ತಿಂತೀನಿ, ನೀವೆಲ್ಲ ತಿನ್ನಿ ಎಂದು ನಕ್ಕು ಹೇಳಿ ಎಲ್ಲರ ಹೊಟ್ಟೆ ತುಂಬಿಸಿದ್ಲು. ಊಟ ತುಂಬ ಚೆನ್ನಾಗಿತ್ತು ಊರ್ಮಿಳಾ, ನಮ್ಮ ಜಾನು ಕೈ ರುಚಿ ಬಿಟ್ಟರೆ ಇಂತಹ ರುಚಿ ನೋಡಿದ್ದು ನಿನ್ನ ಕೈಯಲ್ಲೇ ನೋಡು ಎಂದು ಮನಸಾರೆ ಹೊಗಳಿದ್ರು ದಯಾನಂದ್ ಅವರು. ಥ್ಯಾಂಕ್ ಯು ಸರ್ ಎಂದು ನಕ್ಕ ಊರ್ಮಿಳಾ. ನೀವೆಲ್ಲ ಆಚೆ ಕೂತ್ಕೊಳ್ಳಿ, ಚಾಪೆ ಹಾಕಿದ್ದೀನಿ, ಬೆಳದಿಂಗಳ ನೋಡುತ್ತಾ ಎಲೆ ಅಡಿಕೆ ಹಾಕ್ಕೊಳ್ಳಿ, ನಾನಿದೆಲ್ಲ ಕ್ಲೀನ್ ಮಾಡ್ತೀನಿ ಎಂದು ಹೇಳಿದಾಗ ಪೂರಾ ಪರಿವಾರ ತಲೆ ಆಡಿಸಿ ಆಚೆ ಬಂದರು. ಚಾಪೆ ಹಾಸಿ ರೆಡಿ ಮಾಡಿದ್ಲು. ಎಲ್ಲರೂ ಕುಳಿತಾಗ 2 ತಟ್ಟೆಯಲ್ಲಿ ಅಡಿಕೆ ಎಲೆ ಸುಣ್ಣ ತಂದಿಟ್ಟು ನಡೆದಳು. ತುಂಬ ಒಳ್ಳೆ ಹುಡುಗಿ ಎಂದು ಮಾಲತಿ ಅಜ್ಜಿ ಹೇಳಿದ ಮಾತು ಕಿವಿಗೆ ಬಿದ್ದು ಖುಷಿಯಾಗಿತ್ತು ಹುಡುಗಿಗೆ. ಒಳಗೆ ಬಂದವಳು ಎಲ್ಲರ ಎಲೆ ತೆಗೆದು ದನಗಳಿಗೆ ಹಾಕಿ ಪಾತ್ರೆ ಎಲ್ಲ ಒಂದು ಕಡೆ ಗುಡ್ಡೆ ಹಾಕಿ, ನೋಡು ಚಂದಪ್ಪ, ಮತ್ತೆ ನಾನು ಒಂಟಿ, ಹೋದ ಜಾತ್ರೆಯಲ್ಲೇ ಕೇಳಿದೆ ಅಲ್ವಾ ಒಂದೊಳ್ಳೆ ರಾಜಕುಮಾರ ನನಗೆ ಸಿಗಲಿ ಅಂತ,
ನೀನು ಮಾತ್ರ ನನ್ನ ಮಾತು ಕೇಳೋದೇ ಇಲ್ಲ ಎಂದು ತಲೆ ಎತ್ತಿ ಚಂದಿರನ ನೋಡುತ್ತಾ ತಾನು ತಟ್ಟೆಗೆ ಊಟ ಬಡಿಸಿಕೊಂಡು ಅಲ್ಲಿಯೇ ಕುಳಿತವಳು, ಈ ವರ್ಷ ಹೀಗೆ ಒಂಟಿಯಾಗಿ ಕುಳಿತು ಊಟ ಮಾಡ್ತಾ ಇದ್ದೀನಿ. ಕೊನೆ ಪಕ್ಷ ಮುಂದಿನ ವರ್ಷ ಆದರೂ ನನಗೆ ಅಂತ ಒಂದು ಜೀವ ಇರಲಿ ಚಂದಪ್ಪ. ನಾನು ಊಟ ಮಾಡಿದ್ನಾ ಇಲ್ವಾ ಅಂತ ಕೇಳಿ ತುತ್ತಿಟ್ಟು ಊಟ ಮಾಡಿಸುವ ಗಂಡ ಸಿಗಲಿ ಎಂದು ಕಣ್ಣು ತುಂಬಿಕೊಂಡು ಚಂದಿರನ ದಿಟ್ಟಿಸುತ್ತಾ ತುತ್ತು ಕೈಯಲ್ಲಿ ಹಿಡಿದ್ಲು. ಲಕ್ಕಿ ಮರಿಯಲ್ಲಿ ನಿಂತು ಅವಳ ನೋಡುತ್ತಿದ್ದ. ಒಳಗೆ ನೋಡು, ಎಷ್ಟು ದೊಡ್ಡ ಕುಟುಂಬ ಇದೆ, ಆದರೆ ನನಗೆ ಮಾತ್ರ ಒಬ್ಬರೂ ಇಲ್ಲ. ಅಪ್ಪ ಇದ್ದೂ ಇಲ್ಲದಂತೆ, ಅಮ್ಮ ಇಲ್ಲ, ಕೊನೆಗೆ ತಮ್ಮ ತಂಗಿ ಯಾರೂ ಇಲ್ಲ. ಒಳಗೆ ನೋಡು, ಅಣ್ಣ ತಮ್ಮ ಅಕ್ಕ ತಂಗಿ, ಅವರ ಅಪ್ಪ ಅಮ್ಮ, ಇವರ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಅಂತ ತುಂಬಿದ ಕುಟುಂಬ. ಇನ್ನು ಕೆಲವೇ ತಿಂಗಳಲ್ಲಿ ಮುದ್ದು ಪಾಪುಗಳು ಬರುತ್ತೆ ಎಂದು ಹೇಳುತ್ತಾ ಕಣ್ಣೊರೆಸಿಕೊಂಡು, ಊಟ ಮಾಡುವಾಗ ಅಳಬಾರ್ದು ಅಂತ ಗೌಡ್ರು ಹೇಳಿದ್ದಾರೆ ಎಂದು ಭುಜಕ್ಕೆ ಕಣ್ಣೀರು ಒರೆಸಿಕೊಂಡು, ಇನ್ನೇನು ಮೊದಲ ತುತ್ತು ಬಾಯಿಗೆ ಇಡಬೇಕು, ಊರ್ಮಿಳ ಬಾರೆ ಆಚೆ ಮನಿಯಾಳಿ ಎಂದು ಕುಡಿದು ಅರಚುವ ದನಿ ಕೇಳಿದ್ದೆ ತಟ್ಟೆಯನ್ನೇ ಬಿಟ್ಟು ಆಚೆ ಓಡಿದ್ಲು ಊರ್ಮಿಳ. ಮತ್ತೆ ಸಿಗುವ. ಕಥೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕಥೆ ಕೇಳಿ ಪ್ರೋತ್ಸಾಹ ನೀಡುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮತ್ತು ಪ್ರೀತಿ ಸದಾ ಯಾವಾಗಲೂ ಹೀಗೆ ಇರಲಿ. ಯಾವಾಗಲೂ ನನ್ನ ಬೆಂಬಲಿಸ್ತಾ ಇರಿ ಆಯಿತಾ.